ಸೊ ಮಧ್ಯಪ್ರಾಚ್ಯದತ್ತ ಅಮೆರಿಕದ ವಾಯುಪಡೆಗಳನ್ನು ಮತ್ತಷ್ಟು ರವಾನೆ ಮಾಡಲಾಗ್ತಾ ಇದೆ. ಈಗಾಗಲೇ ಅಮೆರಿಕದ ವಿಮಾನಗಳು ಆಪರೇಷನಲ್ ಇದೆ ಅಂತ C-117S C-130JS ಸೇರಿದಂತೆ ಯುರೋಪಿಯನ್ ವಾಯು ಪ್ರದೇಶವನ್ನು ದಾಟಿದಾವೆ ವಿಮಾನಗಳು ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ನಾವು ನೆನೆನೂ ನೋಡ್ತಾ ಇದ್ವಿ ಬೆನ್ ಗುರಿಯನ್ ಏರ್ಪೋರ್ಟ್ನಲ್ಲಿ ಅಮೆರಿಕದ ಫ್ಯೂಯಲ್ ಜೆಟ್ಗಳಿರಬಹುದು ಅಥವಾ ಇಸ್ರೇಲ್ನ ಫ್ಯೂಯಲ್ ಜೆಟ್ಗಳಿರ್ಬೋದು ಎಲ್ಲವೂ ಕೂಡ ಟೇಕ್ ಆಫ್ ಆಗೋದಕ್ಕೆ ರೆಡಿ ಇದೆ ಅನ್ನೋ ಸಂದೇಶವನ್ನು ಸಾರುವಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಈಗ ಮತ್ತಷ್ಟು ಏರಿಯಲ್ ಸ್ಟ್ರೈಕ್ಗಳನ್ನು ಮಾಡೋದಕ್ಕೆ ಅಮೆರಿಕ ಸುಳಿವನ್ನು ಬಿಟ್ಕೊಡ್ತಾ ಇದೆ. ಸಹಜವಾಗಿ ಇರಾನ್ ಇದನ್ನು ಕೌಂಟರ್ ಮಾಡುತ್ತೆ. ಈಗಾಗಲೇ ಇರಾನ್ಗೆ ಚೀನಾ ಮತ್ತು ರಷ್ಯಾದಿಂದ ಸೀಕ್ರೆಟ್ ಆಗಿ ಕೆಲವೊಂದಷ್ಟು ವೆಪನ್ಗಳು ಸರಬರಾಜು ಆಗ್ತಾ ಇದೆ. ಅದರಲ್ಲೂ ಕೂಡ ಹ್ಯಾಂಡ್ ಗ್ರೇಡ್ ವೆಪನ್ಸ್ಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ಥರ್ಡ್ ಕಂಟ್ರಿ ಮೂಲಕ ಇವೆಲ್ಲವೂ ಬರ್ತಾ ಇದೆ ಅನ್ನೋದನ್ನು ಅಮೆರಿಕ ಮತ್ತೆ ಹೇಳ್ತಾ ಇದೆ. ಥರ್ಡ್ ಕಂಟ್ರಿ ಯಾವ್ದು ಕೇಳಿದ್ರೆ ಒಂದು ಕೊರಿಯಾ ಮತ್ತೊಂದು ಪಾಕಿಸ್ತಾನ.